ಇತ್ತೀಚೆಗೆ ಹಲವರಲ್ಲಿ ಬಿಪಿ ಜೊತೆಗೆ ಶುಗರ್ ಕಾಯಿಲೆಯು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ಈ ಕಾಯಿಲೆಯಿಂದ ಬರುವ ಸಮಸ್ಯೆಗಳಿಂದ ಜನ ಹೈರಾಣಾಗಿದ್ದಾರೆ. ಹಾಗಾಗಿ ದೆಹಲಿ ಮೂಲದ ಟ್ವಿನ್ ಹೆಲ್ತ್ ಎಂಬ ಸಂಸ್ಥೆಯು ಮಧುಮೇಹದಂತಹ ಜೀವನ ಶೈಲಿ ಕಾಯಿಲೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಎಐ ಮೂಲಕ ಹೊಸ ಹೆಜ್ಜೆ ಇಟ್ಟಿದೆ. ಏನು ಆ ಸಂಶೋಧನೆ? ಇದು ಕಾಯಿಲೆಯನ್ನ ಹೇಗೆ ಗುಣಪಡಿಸುತ್ತೆ? ಮಾಹಿತಿ ನಿಮ್ಮ ಮುಂದೆ. ಎಐ ಪ್ರತಿಯೊಂದು ವಲಯಕ್ಕೂ ಕಾಲಿಟ್ಟಿದೆ. ಹಾಗಾಗಿ ಆರೋಗ್ಯ ಕ್ಷೇತ್ರ ಇದಕ್ಕೆ ಹೊರತಾಗಿಲ್ಲ. ಮಧುಮೇಹದಂತಹ ಜೀವನ ಶೈಲಿ ಕಾಯಿಲೆಗಳಿಗೆ ಪರಿಹಾರ ಕಂಡುಕೊಳ್ಳಲು ತಜ್ಞರು ಎಐ ಮೊರೆ ಹೋಗಿದ್ದಾರೆ. ದೆಹಲಿ ಮೂಲದ ಟ್ವಿನ್ ಹೆಲ್ತ್ ಎಂಬ ಸಂಸ್ಥೆಯು ಆ ದಿಶೆಯಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ. ಹೌದು, ಮಕ್ಕಳನ್ನು ಬಿಡದ ಮಧುಮೇಹ ಕಾಯಿಲೆಯನ್ನ ಇನ್ಮುಂದೆ ಕೃತಕ ಬುದ್ಧಿಮತ್ತೆ ಸಹಾಯದಿಂದ ಗುಣಪಡಿಸಬಹುದು. ಟ್ವಿನ್ ಹೆಲ್ತ್ ಹೋಲ್ ಬಾಡಿ ಡಿಜಿಟಲ್ ಟ್ವಿನ್ ಟೆಕ್ನಾಲಜಿ ಎಂಬ ಕಾರ್ಯಕ್ರಮದ ಅಡಿ ಮಧುಮೇಹ ಹಾಗೂ ಇತರೆ ಜೀರ್ಣಾಂಗ ವ್ಯೂಹಗಳಿಗೆ ಸಂಬಂಧಿಸಿದಂತಹ ಕಾಯಿಲೆಗಳ ಮೇಲೆ ಸಂಪೂರ್ಣ ನಿಗಾ ವಹಿಸಬಹುದು ಮತ್ತು ಅವುಗಳನ್ನು ತಡೆಗಟ್ಟಬಹುದು ಎಂದು ತಜ್ಞರು ಹೇಳಿದ್ದಾರೆ. ದೀರ್ಘಕಾಲದ ಚಯಾಪಚಯ ರೋಗಗಳನ್ನು ನಿರ್ವಹಿಸಲು ಮತ್ತು ಹಿಮ್ಮೆಟ್ಟಿಸಲು ವ್ಯಕ್ತಿಯ ಪೌಷ್ಟಿಕಾಂಶ, ನಿದ್ರೆ, ಚಟುವಟಿಕೆ ಮತ್ತು ಉಸಿರಾಟದ ಬಗ್ಗೆ ನಿಖರವಾದ ಮಾರ್ಗದರ್ಶನ ನೀಡಲು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿಕೊಳ್ಳಲಾಗಿದೆ. ಇದನ್ನು ವೈಜ್ಞಾನಿಕವಾಗಿ ದೃಢಪಡಿಸಿಕೊಳ್ಳಲಾಗಿದೆ ಎಂದು ದೆಹಲಿಯ ಗಂಗಾರಾಮ್ ಆಸ್ಪತ್ರೆಯ ವೈದ್ಯ ಮೊಹ್ಸಿನ್ ವಾಲಿ ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ವೆಬ್ ಮತ್ತು ಆಪ್ ಮೂಲಕ ಟ್ವಿನ್ ಹೆಲ್ತ್ ಕೆಲಸ ಮಾಡಲಿದೆ. ಡಯಾಬಿಟಿಸ್ ಹಿನ್ನೆಲೆಯಲ್ಲಿ ಇಡೀ ದೇಹದ ಮೇಲೆ ನಿಗಾ ಇಡುವುದು ಇದರಿಂದ ಸಾಧ್ಯವಾಗಿದೆ. ಎಐ ತಂತ್ರಜ್ಞಾನದ ಮೂಲಕ ಡಯಾಬಿಟಿಸ್ ಉಪಶಮನ ಹಾಗೂ ರಿವರ್ಸ್ ಮಾಡಲು ಕ್ಲಿನಿಕಲ್ ಪರೀಕ್ಷೆಗಳನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಟ್ವಿನ್ ಹೆಲ್ತ್ನ ವಿಜ್ಞಾನಿ ಡಾಕ್ಟರ್ ಶಶಾಂಕ್ ಜೋಶಿ ಹೇಳಿದ್ದಾರೆ. ಇದು ಕೇವಲ ಡಯಾಬಿಟಿಸ್ ಮಾತ್ರವಲ್ಲದೆ ವ್ಯಕ್ತಿಯ ಒಟ್ಟು ಆರೋಗ್ಯದ ಶ್ರೇಯೋಭಿವೃದ್ಧಿಗೆ ಸಹಾಯ ಮಾಡಲಿದೆ. ಟ್ವಿನ್ ಹೆಲ್ತ್ ವೆಬ್ಸೈಟ್ ಅಥವಾ ಆಪ್ ಮೂಲಕ ಲಾಗಿನ್ ಆಗಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಒಟ್ನಲ್ಲಿ ಮಧುಮೇಹದಂತ ಜೀವನ ಶೈಲಿ ಕಾಯಿಲೆ ಗುಣಪಡಿಸಲು ಇದೊಂದು ಕ್ರಾಂತಿಕಾರಕ ಹೆಜ್ಜೆ ಎಂದ್ರೆ ತಪ್ಪಾಗಲ್ಲ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.